ಈ ತಾಳಿ ಅನ್ನೋದು ನನ್ನ ಜೀವನದಲ್ಲಿ ಬರೀ 3 ಗಂಟೆಗೆ ಉಳ್ದಿಲ್ಲ, ಬದಲಾಗಿ ಹೊಸ ನಂಟನ್ನೇ ಸೃಷ್ಟಿ ಮಾಡ್ತು, ತಾಳ್ಮೆನ ಕಲಿಸ್ತು, ಭಾವನೆಗಳ ಬೆಸುಗೆಗೆ ಕಾರಣ ಆಯ್ತು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಹೊಸ ಝಾನ್ಸಿನೇ ಸೃಷ್ಟಿ ಮಾಡ್ತು. ಗಂಡು ಜಾತಿನೇ ದ್ವೇಷ ಮಾಡ್ತಾ ಅವ್ರನ್ನೆಲ್ಲ ನನ್ ಬೆಡ್ಲಲ್ಲಿ ಆಟಾಡ್ಸ್ಬೇಕು ಅಂತ ಅನ್ಕೊಂಡೆ. ಆ ಕಾರಣಕ್ಕೆ ಏನು ಈ ತಾಳಿ ಅವಶ್ಯಕತೆ ಇದ್ಯೋ ಇಲ್ವೋ ಅಂತ ಇದ್ರ ಬೆಲೆ ತಿಳ್ಕೊಳ್ದೆ ನನ್ ಬೆಡ್ಲಲ್ಲೇ ಆಡಿಸ್ತಿದ್ದೆ. ಆದ್ರೆ ಇದ್ರ ಬೆಲೆ ಏನು, ಕುಟುಂಬದ ಬೆಲೆ ಏನು, ಪ್ರೀತಿ ಅಂದ್ರೆ ಏನು ಅಂತ ರಾಘು ನನಗೆ ಅರ್ಥ ಮಾಡಿಸ್ತ. ಈಗ ರಾಘು ನನ್ನ ಬಿಟ್ಟು ಹೋಗಿರ್ಬೋದು, ಆದ್ರೆ ನಾನು ಅವನ್ನ ಬಿಟ್ಟಿಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಬೇರೆ ಯಾವ ಗಂಡಸಿಗೂ ಪ್ರವೇಶವಿಲ್ಲ. ನನ್ನ ಜೀವನದಲ್ಲೆಲ್ಲ ಆಗಿದ್ದು ಅಚಾನಕ್ ಆಗಿ, ಆಕಸ್ಮಿಕವಾಗಿ, ಅನಿರೀಕ್ಷಿತವಾಗೇ ಇರ್ಬೋದು, ಆದ್ರೆ ಅದ್ಯಾವುದು ಮರೆಯಕ್ ಆಗದೆ ಇರೋದು. ಸೊ ಯಾವ ಗಂಡಿಗೂ ಪ್ರವೇಶ ಇಲ್ಲ. ಒಂದ್ ವೇಳೆ ರಾಘು ವಾಪಸ್ ಬಂದ್ರೆ ಅದು ಕನ್ಸಿಗೂ ಮೀರಿದ ಕಲ್ಪನೆ ಚಾರು. ಯಾಕಂದ್ರೆ ರಾಘು ನನ್ನ ಜೀವನದಲ್ಲಿ ಬರಲ್ಲ. ಅವನ್ ಜಾಗನ ಬೇರೆ ಯಾರು ತುಂಬೋದಕ್ ಸಾಧ್ಯ ಇಲ್ಲ ಅನ್ನೋದಕ್ ಸಾಕ್ಷಿನೇ ಈ ತಾಳಿ. ಏನಮ್ಮ ಹೇಳ್ತಾ ಇದೀಯಾ? ನೀನ್ ತಮಾಷೆ ಮಾಡ್ತಾ ಇಲ್ಲ ತಾನೆ? ಇಲ್ಲ, ನಾನೇನಿಗೆ ತಮಾಷೆ ಮಾಡ್ಲಿ? ನಾನೇ ಮದ್ವೆ ಮಾಡ್ಕೊಳಲ್ಲ. ಯಾಕನಿತ ಅವ್ರೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಿನ್ನೆ ತಾನೇ ನನ್ನ ಕೈ ಹಿಡ್ಕೊಂಡು ಹಾಸ್ಪಿಟಲ್ಗೆ ಎಳ್ಕೊಂಡು ಹೋಗಿ ಅಲ್ಲಿ ರಾಘವ್ರಿಗೆ ಏನಾದ್ರೂ ತೊಂದರೆ ಇಲ್ಲ, ನಾ ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ ಹಠ ಮಾಡಿದ್ರಿ. ನಮ್ಮ ಅನಿತಾ ಸದ್ಯದ ಪರಿಸ್ಥಿತಿಯಲ್ಲಿ ಈ ಮದುವೆ ಬೇಡ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ರಾಘು ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಈ ಸಂಭ್ರಮ ಎಲ್ಲ ಬೇಕಾ ಅಂತ. ಇಲ್ಲ, ಇವತ್ ಮಾತ್ರ ಅಲ್ಲ, ಇನ್ನು ಯಾವತ್ತು ನನಗೆ ಮದ್ವೆ ಬೇಡ ಬೇಡ. ಕಾಲಿಲ್ಲದ ಹೆಜ್ಜೆಗೆ ಜೊತೆಯಾಗಕ್ ನನ್ನ ಮನ್ಸು ಒಪ್ತಾ ಇಲ್ಲ. ನಮ್ಮಣ್ಣ ಕಾಲಿನ ಸ್ವಾಧೀನ ಕಳ್ಕೊಂಡಿರ್ಬೋದು, ಆದ್ರೆ ನಿನ್ ಜೊತೆ ಬಾಳೋ ಕನ್ಸನ್ನ ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾನೆ. ಕನಸ್ ಜೊತೆ ಬಾಳೋದಕ್ಕಾಗಲ್ಲ ಸಂಗೀತ. ಬಿ ಪ್ರಾಕ್ಟಿಕಲ್. ಇಂಥ ಪರಿಸ್ಥಿತಿಲಿರೋ ಇವ್ರ್ ಕಟ್ಟೋ ತಾಳಿಗ್ ನನ್ ಕೊರಳೊಡ್ಡಿ, ಈ ತಾಳಿಯಿಂದ ನನ್ ಬಾಳ್ನ ಬಂಧನದ ಬೇಲಿ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ. ಕಂಡು ಕಂಡು ನನ್ನ ಹಳ್ಳಕ್ ಬೀಳೋಕ್ ಸಾಧ್ಯ ಇಲ್ಲ. ಇಂಥ ಸ್ಥಿತಿಲಿರೋರ್ನ ಕಟ್ಕೊಂಡು ನನ್ ಜೀವನ ಪೂರ್ತಿ ನಾಳೋದಕ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಲ್ಲ ಅನಿತಾ ಅವ್ರೆ, ನಿನ್ನೆ ನೋಡಿದ್ರೆ ಹಾಗೆ ಹೇಳಿದ್ರಿ. ಏನೋ ಚಿಕ್ಕ ಆಕ್ಸಿಡೆಂಟ್ ಆಗಿದೆ, ಸಣ್ಣ ಪುಟ್ಟ ಏಟ್ ಆಗಿರುತ್ತೆ, 10-15 ದಿನ ರೆಸ್ಟ್ ಮಾಡಿದ್ರೆ ಹುಷಾರಾಗ್ತಾರೆ ಅಂತ ಆಗ ಹೇಳ್ದೆ. ಆದ್ರೆ ಇವಾಗ ಇಡೀ ಜೀವಮಾನನೇ ಬೆಡ್ ಮೇಲೆ ಕಳಿಯೋರ್ ಜೊತೆ ನಾನು ಹೇಗ್ ಬಾಳಕ್ಕಾಗುತ್ತೆ? ಅನಿತಾ, ನಮ್ ರಾಘು ತುಂಬಾ ಒಳ್ಳೆ ಹುಡುಗ ನಮ್ಮ. ಆ ದೇವ್ರು ಅವನ್ಗೆ ಅನ್ಯಾಯ ಮಾಡ್ದ ಅಂತ ನೀನು ಅವನ್ಗೆ ಅನ್ಯಾಯ ಮಾಡ್ಬೇಡ ಕಣಮ್ಮ. ಒಳ್ಳೆತನ ಜೀವನ ಮಾಡೋದಕ್ ಬರಲ್ಲ, ಅದು ನೀತಿ ಹೇಳೋದಕ್ ಮಾತ್ರ. ಮೊದ್ಲೇ ಹೇಳಿಲ್ವಾ, ನೀತಿಗ್ ನೋಟು ಇಲ್ಲ, ಲಾಭಕ್ ಲೆಕ್ಕ ಇಲ್ಲ ಅಂತ. ಒಟ್ನಲ್ಲಿ ಗುಣವಂತಂಗೂ ಗಂಡಾಂತರ ಬಂದ್ರೆ ಗುಂಡಿಗ್ ನೂಗ್ತಾರೆ ಅನ್ನೋ ಮಾತನ್ನ ಸತ್ಯ ಮಾಡ್ಬಿಟ್ಟೆ ಅಲ್ವಾ ಅನಿತಾ? ಜೀವನನ ನಿಮ್ ಆಂಗಲ್ ಅಲ್ಲಿ ನೋಡ್ಬೇಡಿ, ಈ ಕಾಲಕ್ ತಕ್ಕನಂಗ್ ನೋಡಿ. ಅನಿತಾ, ನೀನ್ ಅಣ್ಣನ್ನ ತುಂಬಾ ಇಷ್ಟಪಟ್ಟಿದ್ಯಲ್ವಾ? ಪಲ್ಲವಿ, ಇಷ್ಟನೇ ಬೇರೆ, ಜೀವನನೇ ಬೇರೆ. ಇಷ್ಟಪಟ್ಟಿದೀನಿ ಅಂತ ಹೇಳಿ ಲೈಫ್ ಲಾಂಗು ಕಷ್ಟ ಪಡಕ್ಕಾಗತ್ತಾ? ಕಾಲ್ ಕಳ್ಕೊಂಡಿರೋರ್ ಸೇವೆ ಮಾಡ್ಕೊಂಡು ನಾನ್ ಬದುಕೋದಕ್ಕಾಗತ್ತಾ? ನನ್ಗೂ ನಂದೇ ಆದ ಆಸೆ ಆಕಾಂಕ್ಷೆಗಳಿದಾವೆ. ಜೀವನದ ಬಗ್ಗೆ ತುಂಬಾ ಕನ್ಸ್ ಕಟ್ಕೊಂಡಿದೀನಿ. ಅದನ್ನೆಲ್ಲ ಬಲಿ ಕೊಡೋದಕ್ಕಾಗತ್ತಾ? ಎಲ್ಲದಕ್ಕಿಂತ ಜೀವನನೇ ಮುಖ್ಯ. ನಮ್ಮಣ್ಣನೇ ಬೇಕು ಅಂತ ಹಠ ಮಾಡ್ತಿದ್ದಲ್ಲ ಅನಿತಾ? ಹೌದು, ಮಾಡ್ದೆ. ಕೈ ಕಾಲೆಲ್ಲ ನೆಟ್ಟಗಿದಾವೆ, ಮದ್ವೆ ಮಾಡ್ಕೊಂಡ್ರೆ ಸಂತೋಷವಾಗಿರ್ತೀನಿ ಅನ್ನೋ ಕಾರಣಕ್ಕೆ. ಆದ್ರೆ ಸಂತೋಷನೇ ಬಲಿ ಕೊಡ್ಬೇಕಾಗತ್ತೆ. ಅಂದ್ಮೇಲೆ ಈ ಮದ್ವೆ ಏನಕ್ ಬೇಕು? ಅಲ್ಲಮ್ಮ, ಮದ್ವೆ ಮನೇಲಿ ನಿಂತು ಕೊನೆ ಕ್ಷಣದಲ್ಲಿ ಹೀಗೆ ಇರಿದ್ರೆ ಹೇಗೆ? ಇನ್ನು ತಾಳಿ ಕಟ್ಟಿಸ್ಕೊಂಡಿಲ್ಲ, ಮದ್ವೆ ಆಗಿಲ್ಲ ತಾನೆ. ಅನಿತಾ,
ನಮ್ಮ ಅಣ್ಣನ್ ಜೊತೆ ಎಂಗೇಜ್ಮೆಂಟ್ ಆಗಿದ್ ದಿನನೇ ನಾನು ಅವ್ನ್ ಹೆಂಡತಿ ಆಗೋದೆ, ನಾನ್ ಬದುಕಿದ್ರು ಸತ್ರು ಅವನ್ ಜೊತೆನೆ ಅಂತ ಹೇಳ್ತಿದ್ದೆ ಅಷ್ಟೇ. ಆದ್ರೆ ನಾನೇನ್ ಜೊತೆಲಿ ಸಂಸಾರ ಮಾಡ್ತಿರ್ಲಿಲ್ಲ ಅಲ್ವಾ. ಅವನೇ ಬೇಕು ಅಂತ ಹೋರಾಟ ಗಲಾಟೆ ಮಾಡ್ದೆ ಯಾಕೆಂದ್ರೆ ಕೈ ಕಾಲ್ ನೆಟ್ಟಗಿದಾವೆ ಅಂತ. ಹೀಗಾಗುತ್ತೆ ಅಂದಿದ್ರೆ ನಾನ್ ಯಾಕೆ ಹಠ ಮಾಡ್ತಿದ್ದೆ. ಜನರ ಮುಂದೆ ಈ ರೀತಿ ಮಾತಾಡ್ತಾ ಇದೀಯಲ್ಲ, ಅವ್ರು ಏನ್ ತಿಳ್ಕೊಳ್ತಾರೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀಯಾ? ಜನದ ವಿಷಯ ಬಿಡ್ರಿ, ಅವ್ರು ಹೇಗಿದ್ರು ಮಾತಾಡ್ತಾರೆ. ಅವ್ರಿಗೋಸ್ಕರ ಬದುಕೋದಕ್ಕಾಗತ್ತಾ? ನಾನ್ ನನ್ನಿಷ್ಟದಂಗೆ ಬದುಕ್ತೀನಿ ಹೊರತು ಜನದಿಷ್ಟಗೋಸ್ಕರ ಅಲ್ಲ. ನೋಡಮ್ಮ, ಹಾಗೆಲ್ಲ ಹೇಳ್ಬೇಡ. ನಾವೆಲ್ಲರೂ ಇದೀವಿ, ರಾಘುನ ನಾವೆಲ್ಲ ನೋಡ್ಕೊಂತೀವಿ. ಅವನ್ ಬಾರ ನಿನ್ಗಾಗಲ್ಲಮ್ಮ. ಏನ ರಾಘವೇಂದ್ರ ಅವ್ರ ಭಾರ ಆಗಲ್ವಾ? ಅವ್ರ ವಿಷಯ ಬಿಡಿ, ನೀವ್ಗಳ ಮನೇಲಿರೋ ದೊಡ್ಡ ಭಾರಗಳು. ನಾನು ಕ್ಷಮೆಯಿಂದ ಮಾತು ಶುರು ಮಾಡಲ್ಲ ಚಾಚಿ ಮೇಡಮ್. ನಿಮ್ಮ ಬದುಕಲ್ಲಿ ನಾನು ಬರ್ತೀನಿ, ನಿಮ್ಮನ್ನ ಪಡ್ಕೊಂತೀನಿ ಅನ್ನೋ ನಂಬಿಕೆ ನನಗಿತ್ತು. ಆ ದೇವ್ರ ನಮ್ಮನ್ನ ಮತ್ತೆ ಹೇಗ್ ಸೇರಿಸ್ತಾನೆ ಅಂತ ನನಗ್ ನಂಬಿಕೆನೇ ಇರ್ಲಿಲ್ಲ ರಾಘು. ಇಲ್ಲ, ನನಗ್ ಸಿಗದೆ ಇರೋ ನೀನು ಬೇರೆ ಯಾರಿಗೂ ಸಿಗೋಕ್ ನಾನ್ ಬಿಡಲ್ಲ. ನನ್ನನ್ನ ದೂರ ಮಾಡಿರೋ ನಿನ್ನನ್ನ ಈ ಪ್ರಪಂಚದಿಂದನೇ ದೂರ ಮಾಡ್ತೀನಿ. ಕುಟುಂಬ, ತಂಗಿ, ನನ್ನ ಮಾತು ಕೊಟ್ಟಿರೋದು, ಈ ಎಮೋಷನ್ಸ್ ಇದ್ಯಾವುದು ಇನ್ ಮುಂದೆ ನಮ್ಮನ್ನ ದೂರ ಮಾಡಕ್ ಸಾಧ್ಯನೇ ಇಲ್ಲ ಮೇಡಮ್. ಯಾಕೆ ಮೇಡಮ್ ಏನು ಮಾತಾಡ್ತಾನೆ ಇಲ್ಲ? ಏನ್ ಮಾತಾಡ್ಬೇಕು ಅಂತ ನನಗಿನ್ನೂ ಅರ್ಥ ಆಗ್ತಿಲ್ಲ ರಾಘು. ಯಾಕಂದ್ರೆ ಇದು ಕನ್ಸೋ ನನ್ಸೋ ಅಂತ ನನಗಿನ್ನೂ ನಂಬೋದಕ್ಕಾಗ್ತಿಲ್ಲ. ಡೌಟೇ ಬೇಡ ಮೇಡಮ್, ಇದು ನನ್ಸು. ರಾಘು, ನಾನ್ ಕಂಡ ಕನ್ಸು ಇದೇ ರಾಘು. ಮೇಡಮ್, ನಾನು ಬೆಟ್ಟದಷ್ಟು ಕನ್ಸ್ಕೊಂಡಿದ್ದೀನಿ ಮೇಡಮ್. ನೀವೇ ನನ್ನ ಲೈಫಲ್ಲಿ ನನ್ನ ಹೆಂಡತಿ ಅನ್ನೋ ಕನಸು. ಆದಷ್ಟು ಬೇಗ ನಾವಿಬ್ರು ಒಂದಾಗಿ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಬಂದು ಹಣ್ಣು ಮುದುಕಿ ಆದ್ರು ಜೀವನ ಪೂರ್ತಿ ನಿಮ್ ಜೊತೆ ಇರ್ಬೇಕು ಅನ್ನೋ ಕನಸು ಮೇಡಮ್. ರಾಘು, ಈ ಜನ್ಮಕ್ ಮಾತ್ರ ಅಲ್ಲ, ಇನ್ 7 ಜನ್ಮಕ್ಕೂ ನಾವಿಬ್ರು ಜೊತೆ ಆಗಿರ್ತೀವಿ. ನಮ್ದು ಜನ್ಮ ಜನ್ಮದ ಅನುಬಂಧ ಮುಗಿಯದ ಬಂಧ. ಯಾವ್ದೇ ಕಾರಣಕ್ಕೂ ಅವಳಗ್ ನೀನ್ ಸಿಗೋಕ್ ನಾನ್ ಬಿಡಲ್ಲ ರಾಘು. ನಿನ್ ಆಸೆ ಕನ್ಸು ಕೈಗೂಡೋಕೆ ನಾನ್ ಅವಕಾಶ ಮಾಡ್ಕೊಡಲ್ಲ. ನಿಜ ಹೇಳ್ತಿದ್ದೀನಿ ರಾಘು, ನಾನ್ ಎಲ್ ಕಳ್ಕೊಬಿಡ್ತೀನಿ ಅಂತ ನನಗ್ ಭಯ ಕಾಡ್ತಿತ್ತು. ನನಗ್ ನಂಬಿಕೆ ಇತ್ತು, ಯಾಕೆಂದ್ರೆ ನೀವು ನನ್ನವರು, ನನಗೋಸ್ಕರ ಹುಟ್ಟಿರೋರು. ನೀವಿಲ್ದೆ ನಾನಿಲ್ದೆ ನೀವು ಇಲ್ಲ ಮೇಡಮ್. ನಾವಿಬ್ರು ಹುಟ್ಟಿರೋದೆ ಒಬ್ರಿಗೊಬ್ರು ಜೊತೆಯಾಗಿ ಇರೋದಕ್ಕೆ, ಜೊತೆಯಾಗಿ ಬಾಳೋದಕ್ಕೆ. ವಿಧಿ ಲಿಖಿತಾನೇ ಬದಲಾಯಿಸ್ತೀನಿ. ನೀವಿಬ್ರು ಜೊತೆಯಾಗಿ ಬದುಕೋಕೆ ನಾನ್ ಬಿಡಲ್ಲ. ಮೇಡಮ್, ನನ್ನ ಮನ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ, ನೀವು ಅಂದ್ರೆ ಎಷ್ಟು ಇಷ್ಟ ಅನ್ನೋದು ನಿನ್ ಮಾತಲ್ಲೇ ನನಗೆ ಅರ್ಥ ಆಯ್ತು ರಾಘು. ನಿನ್ ಮಂಟಪದಲ್ಲಾಡಿದ ಪ್ರತಿಯೊಂದ್ ಮಾತನ್ನು ನಾನ್ ಕೇಳಿಸ್ಕೊಂಡೆ. ಹಾಗಿದ್ರೆ ಇಲ್ಲಿವರೆಗೂ ನನ್ನ ಪ್ರೀತಿ ನಿಮಗೆ ಅರ್ಥ ಆಗಿರ್ಲಿಲ್ವಾ ಮೇಡಮ್? ನಿನ್ ಎಲ್ರ ಮುಂದೆ ನಾನೇ ನಿನ್ ಹೆಂಡತಿ ಅಂತ ನೀನ್ ಹೇಳಿರ್ಲಿಲ್ವಲ್ಲ. ಇನ್ನು ಮುಂದೆ ಬರೀ ನಮ್ಮ ಮನೆಯವ್ರ ಮುಂದೆ ಅಲ್ಲ, ಇಡೀ ಪ್ರಪಂಚಕ್ಕೆ ಕೇಳ್ಸೋ ತರ ಕೂಗ್ ಹೇಳ್ತೀನಿ, ನೀವು ನನ್ನವರು. ನಮ್ಮಿಬ್ರನ್ನ ದೂರ ಮಾಡೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬರ್ತಾ ಇದ್ದೀನಿ. ಯಾವ್ದೇ ಕಾರಣಕ್ಕೂ ನೀನ್ ಅವಳಿಗೆ ಸಿಗೋದಕ್ಕೆ ಬಿಡಲ್ಲ ರಾಘವೇಂದ್ರ, ಬಿಡಲ್ಲ. ಇನ್ ಒಂದು ಕ್ಷಣನೂ ನಿನ್ನಿಂದ ದೂರ ಇರೋದಕ್ಕಾಗಲ್ಲ ರಾಘು. ನಿನ್ನ ಈಗ್ಲೇ ನೋಡ್ಬೇಕು, ನಿನ್ನ ಹಗ್ ಮಾಡ್ಕೋಬೇಕು, ನಿನ್ ಎದೆ ಮೇಲ್ ಮಲ್ಕೊಂಡು ಮನ್ಸ್ಫೂರ್ತಿಯಾಗಿ ಅಳ್ಬೇಕು ಅನ್ನಿಸ್ತಿದೆ. ನನಗೂ ಅಷ್ಟೇ ಮೇಡಮ್. ನಿಮ್ಮನ್ನ ನೋಡಕ್ ಕಾತುರತೆನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಎಲ್ಲಿದ್ದೀರಾ ಹೇಳಿ ಮೇಡಮ್. ರಾಘು, ಇಲ್ಲೇ ತೆರಿಗೆ ಭವನ ರಸ್ತೆಲಿದ್ದೀನಿ. ಮೇಡಮ್, ನಾನು ಇಲ್ಲೇ ಇದ್ದೀನಲ್ಲ. ಇಷ್ಟು ದಿನ ನಮ್ ಪ್ರೀತಿಗಿಂತ ಅಡ್ಕೊಡೆ ಕುಸಿದ್ ಬಿತ್ತು. ಇನ್ ಮುಂದೆ ನಮ್ಮಿಬ್ಬರು ಯಾರಿಂದನೂ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ.
ರಾಮಾಚಾರಿ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಝಾನ್ಸಿ ಖುಷಿಗೆ ಲಿಮಿಟೇ ಇರ್ಲಿಲ್ಲ. ಹಕ್ಕಿ ತರ ಹಾರಾಡ್ಕೊಂಡು ಹೋದ್ಲು. ರಾಗುನು ಅಷ್ಟೇ ಮೇಡಮ್, ಅಲ್ಲಿದೋ ಎಲ್ಲರ ಮುಂದೆ ತನ್ನ ಮನಸ್ಸಿನ ಮಾತುಗಳನ್ನ ಹೇಳಿ ತನಗೆ ಝಾನ್ಸಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಅವ್ನ ಪ್ರೀತಿ ಎಷ್ಟು ಗಟ್ಟಿ ಇದೆ ಅಂತ ಅರ್ಥ ಮಾಡಿಸ್ತಾನೆ. ಏನೋ ಒಟ್ನಲ್ಲಿ ಅವರಿಬ್ರು ಸಮಸ್ಯೆನೂ ಸರಿ ಹೋಗಿ ಈಗಿನ ಮುಂದೆ ಯಾವ ಸಮಸ್ಯೆನೂ ಬರದೇ ಇದ್ರೆ ಅಷ್ಟೇ ಸಾಕು. ಅವ್ರಿಬ್ರ ಮಧ್ಯೆ ಈಗೋ ಇರ್ಲಿಲ್ಲ ರಾಮಾಚಾರಿ, ಒಬ್ರಿಗಿಂತ ಒಬ್ರಿಗೆ ಪ್ರೀತಿ ಜಾಸ್ತಿ ಇತ್ತು. ರಾಘು ಕುಟುಂಬಕ್ಕೋಸ್ಕರ ತನ್ನ ಪ್ರೀತಿ ತ್ಯಾಗ ಮಾಡೋಕ್ ನಿಂತಿದ್ರೆ, ಝಾನ್ಸಿ ರಾಘುಗೋಸ್ಕರ ತನ್ನ ಪ್ರೀತಿ ತ್ಯಾಗ ಮಾಡೋಕ್ ನಿಂತಿದ್ಲು. ಇಬ್ರು ನಡುವೆ ಇದ್ದ ಬಂಧನೇ ಅವ್ರಿಬ್ರು ಇವತ್ತು ಸೇರಿಸ್ತಾ ಇರೋದು ಮೇಡಮ್. ಇಬ್ರು ಒಬ್ರನ್ನೊಬ್ರು ಬಿಟ್ಟೋಗಕ್ ನಿಂತಿದ್ರು, ಈಗ ಬಿಡದೆ ಒಂದಾಗಿದ್ದಾರೆ. ಸದ್ಯ ಅಂತೂ ಈಗ ಅವರಿಬ್ರನ್ನ ದೂರ ಮಾಡಕ್ ಯಾರ ಕೈಲೂ ಆಗಲ್ಲ. ಅವರಿಬ್ರು ಮಧ್ಯ ಬರಕ್ ಯಾರಿಗ ಅವಕಾಶನೂ ಇಲ್ಲ. ರಾಮಾಚಾರಿ, ರಾಘು ಅಲ್ಲಿ ಎಲ್ರ ಮುಂದೆ ಅಷ್ಟೆಲ್ಲ ಮಾತಾಡಿ ಓಡೋದ. ಇಲ್ಲಿಂದ ಝಾನ್ಸಿನೂ ಹೋಗಿದ್ದಾಳೆ. ಅವರಿಬ್ರು ಒಂದಾಗಿರೋದನ್ನ ನೋಡಿ ಅದೆಷ್ಟು ಜನರು ಕಂಡ್ಬಿದ್ದಿರುತ್ತೋ ಏನೋ. ಆಗ್ಲಿ ಬಿಡಂಬುರಾದಿ, ಅದಕ್ಕೇನು ಇಬ್ರನ್ನು ಕೂರ್ಸ್ಕೊಂಡು ಒಂದ್ ದೇವ್ರ ಪೂಜೆ ಮಾಡಿ ದೃಷ್ಟಿ ತೆಗೆದ್ರಾಯ್ತು. ಇಷ್ಟೊತ್ತಿಗೆ ಇಬ್ರು ಮೀಟ್ ಮಾಡಿರ್ತಾರಲ್ವಾ ರಾಮಾಚಾರಿ? ಮೀಟ್ ಮಾಡೋದಷ್ಟೇ ಅಲ್ಲ ಮೇಡಮ್, ಮನ್ಸು ಬಿಚ್ಚಿ ಮಾತಾಡಿರ್ತಾರೆ. ಇಷ್ಟೊತ್ತಿಗೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ರಾಘು ಹೇಳಿದ್ರೆ, ನಾನು ಯಾವುದೇ ಕಾರಣಕ್ಕೂ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ತಂಗಿನೇ ಹೇಳ್ತಾ ಇರ್ತಾಳೆ. ಮುಂದೆ ನಮ್ಮ ಲೈಫಲ್ಲಿ ಯಾರಿಗೂ ಎಂಟ್ರಿ ಕೊಡಬಾರ್ದು ಅಂತ ಇಬ್ರು ಡಿಸೈಡ್ ಆಗಿರ್ತಾರೆ. ಒಟ್ನಲ್ಲಿ ಅವ್ರಿಬ್ರ ಮಧ್ಯೆ ಇದ್ದ ಅಂತರ ದೂರ ಆಗಿರುತ್ತೆ. ಇಬ್ರ ಜೀವನನೂ ಸರಿ ಹೋಗಿರುತ್ತೆ. ಇನ್ ಮುಂದೆ ಆದ್ರೂ ಆ ದೇವ್ರು ಅವ್ರಿಬ್ರ ಮಧ್ಯೆ ಯಾವ ಸಮಸ್ಯೆನೂ ಹುಟ್ಟಾಕಿಸ್ದೆ ಇಬ್ರು ಚೆನ್ನಾಗಿಟ್ಟಿರ್ಲಿ, ಅಷ್ಟೇ ಸಾಕು. ಅವ್ರಿಬ್ರ ಮಧ್ಯೆ ಈ ನೋವು ದುಃಖ ಇದ್ಯಾವ್ದಕ್ಕೂ ಜಾಗ ಇರಬಾರ್ದು. ಅವನನ್ನ ಬದಲಾಯಿಸಿ ಅವನ ಮನ್ಸಲ್ಲಿ ಪ್ರೀತಿ ಹುಟ್ಟಾಕಿ ನನ್ನಿಂದ ಕಿತ್ಕೊಂಡೆ ಅಲ್ವಾ? ನಿನ್ ಕಣ್ಣು ಮುಂದೆನೆ ಅವನ್ ಸಾವ್ನ ನಿನಗೆ ಗಿಫ್ಟ್ ಕೊಡ್ತೀನಿ. ನೀನ್ ಅದನ್ನ ನೋಡಿ ನಿನ್ ಜೀವನ ಪೂರ್ತಿ ಆ ನೋವಲ್ಲೇ ಬದುಕಬೇಕು ಕಣೆ.